यथोक्तं पर्युपासते श्रद्धाना मत्परमाः भक्तास्तेऽतीव मे प्रियाः। ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे भक्तियोगो नाम द्वादशोऽध्यायः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ಗೋವರ್ಧನ ಗೋಶಾಲೆ ಎಲ್ಲರ ಪ್ರಯತ್ನ ಮತ್ತು ಸರ್ಕಾರದಿಂದ ವರ್ಧನೆಯಾಗ್ತಾ ಇರೋದು ಬಹಳ ಸಂತೋಷ. ಹಾಗೆ ಇನ್ನೂ ಹಾಗೇ ಮುಂದುವರೆದಿರುವ ಗೋಹತ್ಯೆಯನ್ನ ಕೇಳಿದಾಗ ಅಷ್ಟೇ ದುಃಖ. ಗೋಹತ್ಯೆ ಎಷ್ಟು ಕ್ರೂರ ಅನ್ನೋದು ಪತ್ರಗಳಲ್ಲಿ ಓದ್ರೆ ಮಾತ್ರ ಗೊತ್ತಾಗೋದಿಲ್ಲ, ಇಲ್ಲಿ ಒಂದು ನೋಡಿದ್ರೆ ಗೊತ್ತಾಗ್ತದೆ. ಕಟುಕರು ಬೈತಾ ಇರೋ ಗೋವನ್ನ ಕಾರ್ಯಕರ್ತರು ಇರುವ ಆ ಸ್ಥಿತಿ ನೋಡಿದಾಗ ಗೊತ್ತಾಗ್ತದೆ ಎಷ್ಟು ಕ್ರೂರ. ಹಾಗಾಗಿ ಗೋಹತ್ಯೆ ಇನ್ನೂ ಹಾಗೆ ಮುಂದುವರೆದಿಲ್ಲ ಅನ್ನೋದು ಬಹಳ ಖೇದ ಸಂಗತಿ. ಇರೋದಲ್ಲಿ ಗೋಶಾಲೆ ಚೆನ್ನಾಗಿ ನಡೀತಾ ಇದೆ ಅನ್ನೋದು ಸಮಾಧಾನ ಅಥವಾ ಸಂತೋಷ ಸಂಗತಿ. ಅದರಲ್ಲೂ ಎರಡು ಬಹಳ ಮುಖ್ಯ. ಒಬ್ಬರು ಕೊಡುವವರು, ಇನ್ನೊಬ್ಬರು ವಿನಿಯೋಗಿಸುವವರು. ಕೊಡುವವರು ದಾನಿಗಳು, ವಿನಿಯೋಗಿಸುವವರು ಅಂತಂದ್ರೆ ಅದನ್ನು ಸರಿಯಾದ ಕ್ರಮದಲ್ಲಿ ತೊಡಗಿಸುವವರು ಇಲ್ಲಿಯ ಕಾರ್ಯಕರ್ತರು. ಎರಡು ಬಹಳ ಮುಖ್ಯ. ಬಹುಶಃ ಎರಡರಲ್ಲೂ ಹೆಚ್ಚಾದ ಮುಖ್ಯ ಮತ್ತು ತೂಕ ಮಾಡಿ ನೋಡೋದಾದ್ರೆ ಇಲ್ಲಿಯ ಸಮಿತಿಯವರ ತೂಕವೇ ಜಾಸ್ತಿ ಕಾಣ್ತದೆ. ಸರಿಯಾಗಿ ಇಲ್ಲಿ ದುಡ್ಡು ಕೊಟ್ಟಿದ್ದು ವಿನಿಯೋಗ ಆಗ್ತದೆ, ಸಮರ್ಪಣಾ ಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಭಾವನೆ ಜನರಲ್ಲಿ ಬಂದಿದೆ. ಹೀಗಾಗಿ ಆರಂಭ ದಿನಗಳಲ್ಲಿ ಇದ್ದ ಹಾಗೆ ಈಗ ದಾನಿಗಳಿಗೆ ಕೊರತೆ ಇಲ್ಲ. ಅವರು ಇವರು ತಾಮುಂದೆ ಅಂತ ಬರ್ತಾನೆ ಇದ್ದಾರೆ. ಆದರೂ ಹಾಕೊಂಡಿರೋ ಯೋಜನೆ ಬಹಳ ದೊಡ್ಡದಿದೆ. ಒಮ್ಮೆಲೆ ದೊಡ್ಡ ಯೋಜನೆ ಕೈ ಹಾಕಿದ್ದಾಗಿದೆ. ಹೀಗಾಗಿ ದಾನಿಗಳ ಸಹಕಾರ ಇನ್ನೂ ಬೇಕೇ ಬೇಕು. ಗಣಪತಿ ಭಟ್ರು ಕೊಲ್ಲಿಬಾಣ ಅವರು ತುಂಬ ಉತ್ಸಾಹದಿಂದ ಮುಂದೆ ಕೆಲಸ ಮಾಡ್ಕೋತ ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಎಲ್ಲ ಅನೇಕ ಜನ ಇಲ್ಲಿ ಕಾರ್ಯಕರ್ತರು, ಎಲ್ಲ ಸೀಮೆಯ ಮಟ್ಟದ ಶಿಷ್ಯರು ತುಂಬ ಮುತುವರ್ಜಿತ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಹೇಳ್ತಾ ಒಂದು ಮಾತನಾಡ, ಬರುವ ದೀಪಾವಳಿ ಗೋ ಪೂಜೆ ಇಲ್ಲಿ ಆಗಬೇಕು ಅಂತ. ಆಗ್ತದೆಯೋ ಅಂತ ನಾವು ಅವ್ರ ಹತ್ರ ಸ್ವಲ್ಪ ಸಣ್ಣದಾಗಿ ಕೇಳ. ಆಗ್ತದೆ, ಎಲ್ಲ ತಯಾರಿದೆ, ದುಡ್ಡು ಸುಮಾರು ಮಾತಾಡಿ ಅರ್ಥ ಏನು ಅಂದರೆ ಅದ್ರ ಕೊರತೆ ಸ್ವಲ್ಪ ಇದೆ. ಅದರಿಂದ ಕೆಲಸಗಾರರು ಎಷ್ಟೇ ವೇಗವಾಗಿ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ತಕ್ಕಂತೆ ಆರ್ಥಿಕ ಸಂಪನ್ಮೂಲ ಕೂಡಿ ಬಂದರೆ ಮಾತ್ರ ಕೆಲಸ ಮುಂದೆ ಹೋಗ್ತದೆ, ಇದರಿಂದ ಕೆಲಸ ನಿಂತು ಹೋಗ್ತವೆ. ಹಾಗಾಗಿ ಆ ಸಂಗ್ರಹದ ಬಗ್ಗೆ ಕೂಡ ಇವರು ಸಹಕಾರ ಕೊಡ್ತಾ ಇದ್ದೀರಿ. ಅದು ಹಾಗೆ ಸ್ವಲ್ಪ ಮುಂದುವರಿಲಿ, ಸಾಧ್ಯವಾದಷ್ಟು ಬೆಳೆಯಲಿ. ಬಹಳ ಒಂದು ದೊಡ್ಡ ಅಭಿಮಾನ ಸಂಗತಿ ಮತ್ತು ಶುಭ ಸೂಚನೆ. ಮತ್ತು ಗೀತಾ ಜ್ಞಾನ ಯಜ್ಞದ ಎಲ್ಲ ಪ್ರಮುಖರ ಜೊತೆಯಲ್ಲಿ ಮಾತೆಯರು ಬಂದು ಇಲ್ಲಿ ಗೋಶಾಲೆಗೆ ನಿಮ್ಮ ಸಮರ್ಪಣೆ ಮಾಡಿದ್ದೇನೆ. ಬಹಳ ಸಂತೋಷದ ಮತ್ತು ಅಭಿಮಾನದ ಮತ್ತು ವಿಶೇಷತ ಒಂದು ಮುಂದಿನ ಶುಭದ ಸೂಚನೆ. ಸುಬ್ರಾಯ ನಂದೋಡಿ ಅವರನ್ನು ನಾವು ಹತ್ತಿರ ನೋಡಿದ ತುಂಬಾ ಹಿಂದೆ ಸ್ವತಃನೇ ಬಂದು ಯಲ್ಲಾಪುರದ ಕಾರ್ಯಕ್ರಮದ ಒಂದು ಶೇಷವನ್ನ ಗೋಶಾಲೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದು
ಅಭಿಮಾನದ, ಸಂತೋಷದ ಮತ್ತು ಮುಂದಿನ ಶುಭ ಸೂಚನೆ ಅಂತೇಳಿ ನಮಗೆ ಕಾಣಿಸ್ತದೆ. ಯಾಕಂದರೆ ಭಗವದ್ಗೀತೆಯ ವ್ಯಾಪ್ತಿ ತುಂಬ ಬೆಳೀತಾ ಇದೆ. ಭಗವದ್ಗೀತಾ ಭಕ್ತರೆಲ್ಲರೂ ಗೋಭಕ್ತರು ಆಗ್ಬಿಟ್ರ ಜೊತೆಯಲ್ಲಿ ಈ ಕೆಲಸ ಬೇಗ ಮುಗಿದೋಗ್ಬಿಡ್ತದೆ. ಗೀತಾ ಭಕ್ತಿ ಜೊತೆ ಗೋಭಕ್ತಿ ಸೇರ್ಕೊಂಡ್ಬಿಡ್ತು ಅಂತಂದರೆ ಬಹುಶಃ ಈ ರೀತಿ ಕೆಲಸಗಳು ಯಾವುದೂ ಕಷ್ಟವಾಗಲಿಕ್ಕಿಲ್ಲ. ಬಹಳ ಮುಖ್ಯವಾಗಿ ನಾವು ನೆನಪಿಕೊಂಡು ಸಾಹಿತ್ಯ ರಂಗನಾಥನ್ ಅವರನ್ನು, ಅವರು ಬಹುಶಃ ಸಣ್ಣ ವಯಸ್ಸಿಂದ ಪ್ರಾರಂಭ ಮಾಡಿ ಈ ತನಕವೂ ಪ್ರತಿನಿತ್ಯವೂ ಧರ್ಮ ಪ್ರಚಾರವನ್ನೇ ಮಾಡ್ತಾ ಇರ್ತಾರೆ. ಬೆಂಗಳೂರಿನಲ್ಲಿ ಹಿಂದೆ ಅವರು ಸಾಕಷ್ಟು ಗಟ್ಟಿ ಇದ್ದಾಗ, ಈ ವಯಸ್ಸಾಗಿದೆ, ಗಟ್ಟಿಯಾಗಿದ್ದಾಗ ಸಾವಿರಗಟ್ಟಲೆ ಜನ ಮಾತೆಯರು ಒಟ್ಟಿಗೆ ಬಂದು ನಾರಾಯಣಿಯಂ ಹೇಳುವುದು, ಲಲಿತಾ ಸಹಸ್ರನಾಮ ಹೇಳುವುದು, ಎಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದವು. ನಾವು ಅನೇಕ ಕಾರ್ಯಕ್ರಮಗಳಿಗೆ ಹೋಗಿದ್ದೇವೆ. ಈಗ ಸಾಕಷ್ಟು ವಯಸ್ಸಾಗಿ ಆರೋಗ್ಯದ ದುರ್ಬಲರಾಗಿದ್ದರೂ ಕೂಡ ಪ್ರತಿನಿತ್ಯವೂ ಪಾಠ ಮಾಡುವುದು, ಬರೆಯುವುದು, ಪಾರಾಯಣ ಮಾಡೋದು ಇದನ್ನು ಈಗಲೂ ಮಾಡ್ತಾನೆ ಇರ್ತಾರೆ. ಅವರ ಸಮುದಾಯದಲ್ಲಿ ಬಂದ ಎಲ್ಲ ಮಾತೆಯರು, ವಿಶೇಷತಃ ಮಾತೆಯರು ಜಾಸ್ತಿ, ಅವರೆಲ್ಲ ಯಥಾಶಕ್ತಿ ಸಂಗ್ರಹ ಮಾಡಿ ಇಲ್ಲಿ ಕೊಡ್ತಾ ಇರ್ತಾರೆ. ತಮಗೇನು ಪಾವತಿನೂ ಬೇಡ, ಏನು ಬೇಡ, ಸುಮ್ಮನೆ ನಾವು ಕೊಡ್ತಾ ಇರ್ತೇವೆ ಹೇಳ್ತಾರೆ. ನಾವು ಕೊಡೋದಕ್ಕಾಗೋದಿಲ್ಲ ಪಾವತಿಯನ್ನು, ಆದರೆ ಅವರ ಭಾವನೆ ಹೇಗಿದೆ, ಪವಿತ್ರವಾದ ಭಾವನೆ, ಶ್ರದ್ಧೆ ಭಾವನೆ ಹೇಗಿದೆ, ನಮಗೇನು ಬೇಕಿಲ್ಲ ಅಂತ. ಹಾಗಾಗಿ ಅದನ್ನು ಅವರು ನಿರಂತರ ಕೊಡುವ ಪ್ರಕ್ರಿಯೆಯನ್ನು ಇಲ್ಲೂ ಮಾಡ್ತಾ ಇದ್ದಾರೆ, ಮಠಕ್ಕೂ ಮಾಡ್ತಾ ಇದ್ದಾರೆ, ಶ್ರೀನಿಕೇತನ ಶಾಲೆಗೂ ದೊಡ್ಡ ಮಾಡಲು ಮಾಡಿದ್ದಾರೆ, ಬೆಂಗಳೂರಿನಲ್ಲಿ ದೇವಸ್ಥಾನ ಆಗ್ತದೆ ಮಠದ್ದು, ಅದಕ್ಕೂ ಮಾಡ್ತಾ ಇದ್ದಾರೆ. ಹಾಗಾಗಿ ಯಲ್ಲಾಪುರದಲ್ಲಿ ಒಂದು ಭಗವದ್ಗೀತೆ ಜಾಗೃತಿ ಒಂದು ಅದ್ವಿತೀಯ, ಇಡೀ ರಾಜ್ಯದಲ್ಲಿ ಬಹುಶಃ ಇಡೀ ದೇಶದಲ್ಲೂ ಇರಲಿಕ್ಕಿಲ್ಲ, ಯಲ್ಲಾಪುರದ ಅಷ್ಟು ಜೋರಾಗಿದೆ. ಭಗವದ್ಗೀತೆ ಮೂಲಕ ಸಮಾಜ ಕಟ್ಟುವ ಕೆಲಸ, ಸಮಾಜವನ್ನು ಎತ್ತುವ ಕೆಲಸ, ಇದು ಕೂಡ ಬಹಳ ಅಗತ್ಯ ಇದೆ. ಹೀಗೆ ಗೋ ಸಂರಕ್ಷಣೆ ಬಹಳ ಅಗತ್ಯ ಇದೆ. ಯಾಕಂದರೆ ತುಂಬ ಗೋಹತ್ಯೆಗಳು ನಡೀತಾ ಇದ್ದಾವೆ. ಅದೇ ಥರ ಭಗವದ್ಗೀತೆ ಮೂಲಕ ಸಮಾಜ ಕಟ್ಟುವ ಕೆಲಸ ಕೂಡ ಬಹಳ ಅಗತ್ಯ ಇದೆ. ಯಾಕಂತಂದರೆ ಆತಂಕವಾದ, ಮತಾಂತರಗಳು ಅವು ಇನ್ನೂ ತಮ್ಮದೇ ಆದ ರೀತಿಯಲ್ಲಿ ಹೋಗ್ತಾನೇ ಇದೆವು. ನಮಗೆಲ್ಲೂ ಗೊತ್ತೇ ಆಗೋದಿಲ್ಲ. ವಿರಳವಾಗಿ ಒಂದೊಂದು ದಿವಸ ಪತ್ರಿಕೆಯಲ್ಲಿ ಬರೋದು ಕಾಣ್ತದೆ. ಆದರೆ ಪೊಲೀಸರನ್ನು ಕೇಳಿದ್ರೆ ಅಥವಾ ಇನ್ನೂ ಕೆಲವು ಸೂಕ್ಷ್ಮ ವ್ಯಕ್ತಿಗಳನ್ನು ಕೇಳಿದಾಗ ಅದರ ಮರ್ಮ ಗೊತ್ತಾಗ್ತದೆ. ಹೀಗಾಗಿ ನಾವು ಭಗವದ್ಗೀತೆ ಮೂಲಕ ಸಮಾಜ ಕಟ್ಟುವ ಕೆಲಸವನ್ನು ನಿರಂತರ ಇನ್ನಷ್ಟು ಮುಂದುವರಿಸಬೇಕು. ಎಲ್ಲಿ ತನಕ ಅಂತಂದ್ರೆ ಸುಬ್ರಹ್ಮಣ್ಯ ನೋಡಿ, ಹಿಂದೂ ಸಮಾಜದಲ್ಲಿ ಒಬ್ಬನೇ ಒಬ್ಬ ಭಗವದ್ಗೀತೆ ಗೊತ್ತಿಲ್ಲದ ಇದ್ದಾನೆ ಆಗ್ಲೇಬಾರ್ದು. ಭಗವದ್ಗೀತೆ ಗೊತ್ತಿಲ್ಲದ ಒಬ್ಬನೇ ಒಬ್ಬ ಇದ್ದಾನೆ ಅದೇ ತಗೊಂಡ್ಬಿಡ್ಬೇಕು ನಾವು. ಹಾ, ಇನ್ನೂ ಸಹಿತ ಭಗವದ್ಗೀತೆ ಗೊತ್ತಿಲ್ಲದ ಸಂಖ್ಯೆ ಜಾಸ್ತಿ ಇದೆ ಸದ್ಯಕ್ಕೆ. ಭಗವದ್ಗೀತೆ ಶಬ್ದ ಕೇಳಿದ ಎಲ್ಲರೂ ಕೂಡ ಭಗವದ್ಗೀತೆ ಅಂದ ಕೂಡ ಯಾರು ಕೈ ಮುಗಿತಾರೆ, ಎಲ್ಲರೂ ಶ್ರದ್ಧೆ ಬಂದಿದೆ. ಭಗವದ್ಗೀತೆ ಶಬ್ದವನ್ನು ಕೇಳದೇ ಇದ್ದವರು ಯಾರಿಲ್ಲ ಸದ್ಯಕ್ಕೆ. ಒಂದು 40-35 ವರ್ಷದಿಂದ ಆ ಕೊರತೆ ಇತ್ತು. ಭಗವದ್ಗೀತೆಯಿಂದ ಏನು ಅಂತ ಗೊತ್ತಿಲ್ಲದ ಕಾಲವೂ ಇತ್ತು. ಅನೇಕ ಸಂತರ, ಮಹಾತ್ಮರ ಪ್ರಯತ್ನದ ಫಲವಾಗಿ, ಅನೇಕ ಧಾರ್ಮಿಕ ಸಂಘಟನೆಗಳ ಪ್ರಯತ್ನದ ಫಲವಾಗಿ ಅಷ್ಟು ಜಾಗ್ರತೆ ಬಂದಿದೆ. ಈಗ ಅದನ್ನ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕು. ಭಗವದ್ಗೀತೆಯ ಬಗ್ಗೆ ಅರಿವು ಪ್ರತಿಯೊಬ್ಬರಿಗೂ ಮುಟ್ಬೇಕು. ಆ ರೀತಿಯಲ್ಲಿ ನಾವು ಮುಟ್ಬೇಕಾಗಿದೆ. ಅದು ಕೂಡ ಇಂದಲ್ಲ ಬಹಳ ದೊಡ್ಡ ಅಗತ್ಯ. ಅದಕ್ಕೆ ಸುಬ್ರಹ್ಮಣ್ಯ ನಂದೋಡಿಯವರು ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಇನ್ನು ಬೇರೆ ಬೇರೆ ಸಂಘಟನೆಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತದೆ. ಬೆಳಕು ಎಲ್ಲ ಕಡೆಯಿಂದ ಬಂದಾಗ ಕತ್ಲೆ ಹೋಗೋದು. ಒಂದೇ ಕಡೆಯಿಂದ ಬೆಳಕು ಬಂದ್ರೆ ಇನ್ನೊಂದು ಕಡೆ ಕತ್ಲೆ ಬರ್ತದೆ ಅಲ್ವಾ? ಇಲ್ಲಿ ಬೆಳಕು ಬರ್ತದೆ, ಯಾಕಂದ್ರೆ ನಮ್ಮ ನಾಳೆ ಬೀಳ್ತಾರೆ, ಕತ್ಲೆ ಬೀಳ್ತಾ ಇದ್ದಾರೆ. ಎಲ್ಲಾ ಕಡೆಯಿಂದ ಬೆಳಕು ಬಂದಾಗ ಎಲ್ಲೂ ಕತ್ಲೆ ಇರೋದಿಲ್ಲ. ಎಲ್ಲಾ ಕಡೆಯಿಂದಲೂ ಗೀತೆಯ ಬೆಳಕು ಬಂದಾವಾಗ ಸಮಾಜದಲ್ಲಿ ಕತ್ಲೆ ಸಂಪೂರ್ಣ ಹೋಗ್ಬಿಡ್ತದೆ. ಅದಕ್ಕೆ ಇನ್ನೂ ಈ ರೀತಿಯ ಸಂಘಟನೆಗಳು ಮುಂದೆ ಬಂದರೆ ಬಹಳ ಸಂತೋಷ. ಒಟ್ಟಾರೆ ಗೀತೆಯ ಜ್ಞಾನ ನಮ್ಮ ಅಂಧಕಾರ ಹೋಗಲಾಡಿಸಲಿ. ಈ ಗೋಶಾಲೆ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸಲಿ ಅಂತ ಹೇಳಿ ಹಾರೈಸಿ ಮಾತಿಗೆ ಪೂರ್ಣಾವರಾಯ ಮಾಡುತ್ತೇವೆ. ಲೋಕಾಃ ಸಮಸ್ತಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಒಂದು ಮನೆಯಲ್ಲಿ ಯಾರೂ ಬಾಕಿ ಆಗಬಾರ್ದು ಅಂತ ಹೇಳಿದ್ದಾರೆ. ಈಗ ನಾವಿಲ್ಲಿ ತುಂಬಾ ಜನ ಬಾಕಿ ಆಗಿದ್ದೇವೆ ಅಂತ ನನಗೆ ಅನಿಸ್ತಾ ಉಂಟು.
ಗೊತ್ತಿಲ್ಲ ನನಗೆ. ಪ್ರತಿಯೊಂದು ಮನೆ ಹಿಂದೂ ಸಮಾಜದಲ್ಲಿ ಅದೇ ಹಾಗಾಗಿ ಅಂದ್ರೆ ಅರ್ಥ ಏನು ಅಂದ್ರೆ ಇಲ್ಲಿ ತಾಯಿಂದ ತುಂಬಾ ಜನ ಕೂತ್ಕೊಂಡು ಹೇಳ್ತಾ ಇದ್ರು, ಹಾಗೆ ಗಂಡಸರು ಯಾರು ಕೂಡ ಇದು ಸೇರಿರ್ಲಿಲ್ಲ. ನನಗೆ ಆಸೆ ಏನು ಅಂತ ಹೇಳಿದ್ರೆ, ನಿಮ್ಮ ಶ್ರುತಿ ಸೇರ್ಲಿಕ್ಕಿಲ್ಲ, ವ್ಯತ್ಯಾಸ ಇರ್ಬೋದು, ಆದ್ರೆ ಗಂಡಸರು ಹೇಳ್ಬೇಕು, ಹೆಂಗಸರು ಹೇಳ್ಬೇಕು, ಎಲ್ರೂ ಹೇಳ್ಬೇಕು. ಹೇಳಿದ್ರೆ ಖಂಡಿತವಾಗಿ ಯಾವಾಗಲೂ ಒಟ್ಟೆ ಒಂದು ಪೂಜೆ ಮಾಡುವಾಗ ಹೇಗೆ ದಂಪತಿಗಳು ಒಟ್ಟಿಗೆ ಮಾಡಿದ್ರೆ ಫಲ 10 ಪಟ್ಟು ಆಗ್ತದೆ, 100 ಪಟ್ಟು ಆಗ್ತದೆ. ಅದೇ ರೀತಿಯಲ್ಲಿ ಈ ಕೆಲಸ ಖಂಡಿತವಾಗಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಮಾಡುವ. ದಂಪತಿಗಳಿಂದ ಭಗವದ್ಗೀತಾ ಪಾರಾಯಣ ಎಂಬುದಾಗಿ ಹೊಸ ಒಂದು ಯೋಜನೆಯನ್ನೇ ಅದರ ಸ್ವಾಮೀಜಿಯವರು ಹಾಕಿದರೆ ಮುಂದೆ ಇನ್ನೂ ಕೂಡ ಒಳ್ಳೆಯದಾಗಬಹುದು ಎಂಬಂತಹ ಒಂದು ವಿಷಯ ನಾನು ಹೇಳಿದಷ್ಟು, ಉಳಿದವರಿಗಾಗಿ ಹೇಳಿದಷ್ಟು ಹಾಗೆ ಮಾಡಬೇಕು ಅಂತೂ ನಾವು ನಮ್ಮ ಯೋಚನೆ ಹಾಗೆ 25 ವರ್ಷ ಗುರಿ. ಇನ್ನು 25 ವರ್ಷದೊಳಗೆ ಯಾರ ಮನೆಯಲ್ಲಿ ಕೂಡ ಯಾರಿಗೂ ಭಗವದ್ಗೀತೆ ಗೊತ್ತಿಲ್ಲ ಅಂತ ಆ ರೀತಿಯ ಲಕ್ಷ್ಯವನ್ನಿಟ್ಟುಕೊಂಡು ಗೀತಾಜ್ಞಾನ ಇಟ್ಟು ಕೆಲಸ ಮಾಡ್ತಾ ಇದೆ. ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ.